ಸಿಂಹರಾಶಿ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿತಕ್ಕಂತಹ ಸಂದರ್ಭ ಒದಗಿ ಬರುತ್ತೆ. ಅದಕ್ಕೋಸ್ಕರವಾಗಿ ಕಾಯ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ವೃತ್ತಿ ಜೀವನದಲ್ಲಿ ಉತ್ತಮವಾದಂತಹ ಅವಕಾಶಗಳು ಮತ್ತೆ ಮತ್ತೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಸಹೋದ್ಯೋಗಿಗಳ ಜೊತೆಯಲ್ಲಿ ಸಂತೋಷದಿಂದ ಕಾಲವನ್ನು ಕಳೀತೀರಿ. ಹಾಗಾಗಿ ಒಂದಷ್ಟು ನೆಮ್ಮದಿ, ಆಂತರಿಕವಾದಂತಹ ಸಂತೋಷ ಇವೆಲ್ಲವನ್ನು ನೋಡಲಿಕ್ಕೆ ಅವಕಾಶಗಳಾಗತ್ತೆ. ವ್ಯವಹಾರದ ಚತುರತೆ, ಬುದ್ಧಿವಂತಿಕೆ ನಿಮ್ಮ ಲಾಭಕ್ಕೆ ಕಾರಣವಾಗುತ್ತೆ. ನಿಮ್ಮಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಬುದ್ಧಿ ನಿಮ್ಮ ವ್ಯಾಪಾರ ವ್ಯವಹಾರಾದಿಗಳನ್ನು ಉತ್ತಮಗೊಳಿಸ್ತಕ್ಕಂಥದ್ದಾಗತ್ತೆ. ನಿಮ್ಮ ಶಿಸ್ತು ಮತ್ತು ಕಾರ್ಯವೈಖರಿ ಇದನ್ನು ಹಾಗೇ ಉಳಿಸ್ಕೊಳ್ಬೇಕು. ಎಂಥದೇ ಸಂದರ್ಭ ಬರಲಿ ಶಿಸ್ತನ್ನು ಮೀರಿ ದಾಟಿ ಹೋಗಬಾರ್ದು. ನಿಮ್ಮ ವ್ಯವಹಾರದಲ್ಲಿರ್ತಕ್ಕಂತಹ ಕೆಲವು ನಿಯಮಗಳನ್ನು ಹಾಗೇ ಉಳಿಸ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ, ಅದನ್ನೂ ಕೂಡ ಹಾಗೆ ಕಾಪಾಡಿಕೊಳ್ಳಿ ಅಂತಕ್ಕಂತಹ ಕಿವಿ ಮಾತು. ಸುಬ್ರಹ್ಮಣ್ಯನಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ. ಶುಭವಾಗಿ. ಕನ್ಯಾ ರಾಶಿ ಈ ದಿವಸ ಹಣಕ್ಕೆ ಕೊರತೆ ಇಲ್ಲ, ಜೊತೆಗೆ ಕೀರ್ತಿಯೂ ಕೂಡ ಇರತಕ್ಕಂಥದ್ದು, ಗೌರವ ಸಿಕ್ಕುವಂತಹ ದಿವಸ. ವ್ಯಾಪಾರ ಅಥವಾ ವೃತ್ತಿ ಇದರಲ್ಲಿ ಅನಿರೀಕ್ಷಿತವಾದಂತಹ ಲಾಭ, ಅದು ಇನ್ನಷ್ಟು ಸಂತೋಷಕ್ಕೆ ದಾರಿಯಾಗ್ತಕ್ಕಂಥದ್ದು. ಸಾಧುಗಳ, ಸಂತರ, ಧಾರ್ಮಿಕ ಮುಖಂಡರ ಭೇಟಿಗೆ ಅವಕಾಶ ಇರುತ್ತೆ. ಮನಸ್ಸನ್ನು ಮಾಡಬೇಕು. ಧರ್ಮ ಪ್ರವರ್ತಕರ ಒಂದು ಸಂಪರ್ಕವನ್ನು ಇಟ್ಟುಕೊಂಡ್ರೆ, ಅವರನ್ನು ಭೇಟಿಯಾದರೆ, ಅವರ ದರ್ಶನ ಮಾಡಿದರೆ, ಅವರ ಜೊತೆಯಲ್ಲಿ ಮಾತಾಡಿದರೆ, ಅವರ ಮಾರ್ಗದರ್ಶನವನ್ನು ಕೇಳಿ ಪಡ್ಕೊಂಡ್ರೆ ಒಂದಷ್ಟು ಅನುಕೂಲವಾಗ್ತಕ್ಕಂತಹ ಚಿಂತನೆಗಳು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಆ ದಿಶೆಯಲ್ಲಿ ನಿಮ್ಮ ಒಂದು ಪ್ರಯಾಣ ಅಥವಾ ಪ್ರಯತ್ನ ಅಂತಕ್ಕಂಥದ್ದಿದ್ದರೆ ಒಳಿತಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ, ಆದರೆ ಆಲಸ್ಯ ಮಾಡಬಾರ್ದು. ನಿಮ್ಮ ಪ್ರಯತ್ನವನ್ನು ಬಹಳ ಉತ್ಸಾಹದಿಂದ, ಚುರುಕಾಗಿ, ಬುದ್ಧಿವಂತಿಕೆಯಿಂದ ಮಾಡಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ನಿಮ್ಮ ವರ್ತನೆ ಎಂದಿರುತ್ತಲ್ಲ ಹಾಗೇ ಇರಲಿ, ಅಂದರೆ ಪ್ರತಿನಿತ್ಯದಂತೆ ಇರಲಿ. ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಿಯನ್ನು ಮಾಡಿಕೊಳ್ಬೇಡಿ. ಹಾಗಂತ ಬೇರೆಯವರಿಗೆ ನೋವಾಗ್ತಕ್ಕಂತಹದ್ದು, ಬೇಸರವಾಗ್ತಕ್ಕಂತಹ ರೀತಿಗಳಿದ್ದರೆ ಅದನ್ನು ಸ್ವಲ್ಪ ಮಟ್ಟಿಗೆ ನೀವು ಸುಧಾರಿಸ್ಕೊಳ್ಬೇಕು ಅನ್ನುವಂಥದ್ದಾಗತ್ತೆ. ಶತ್ರುಗಳಿಂದ, ವಿರೋಧಿಗಳಿಂದ ನಿಮ್ಮ ಕೆಲಸ ಹಾಳಾಗಬಹುದು. ಅದರ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಿ ಬಹಳ ಸಂತೋಷದಿಂದ ಅಥವಾ ಪ್ರೀತಿಯಿಂದ, ಯಾವುದೇ ರೀತಿಯ ನಾಟಕೀಯವಾದಂತಹ ವಿಧಾನಗಳ ಅಲ್ಲದೆ ನೀವು ನಿಮ್ಮ ಕರ್ತವ್ಯವನ್ನು ಮಾಡಿ ಜಯಶೀಲರಾಗಿ ಅಂತಕ್ಕಂಥದ್ದು. ವಿಶೇಷವಾಗಿ ಸರ್ಪಾದ್ಯಷ್ಟಕುಲ ನಾಗೇಂದ್ರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಕುಟುಂಬ ನಿರ್ವಹಣೆಯ ಬಗ್ಗೆ ಮನೆಯಲ್ಲಿ ಚರ್ಚೆಯನ್ನು ಮಾಡ್ತೀರಿ. ನಿಮ್ಮ ವೈಯಕ್ತಿಕವಾದಂತಹ ಲೋಪದೋಷಗಳ ಅನಾವರಣವಾಗತ್ತೆ. ಇಲ್ಲಿವರೆಗೆ ಏನೆಲ್ಲ ತಪ್ಪು ಮಾಡಿದಿರಿ, ಯಾವ ತಪ್ಪಿನಿಂದ ಮನೆಯಲ್ಲಿ ಈ ಒಂದು ಪರಿಸ್ಥಿತಿ ಒದಗಿದೆ, ಇವೆಲ್ಲ ವಿಚಾರಗಳು ಹೊರಬರ್ತಕ್ಕಂಥದ್ದು. ಅವತ್ತು ನೀವು ಆ ತಪ್ಪನ್ನು ಮಾಡದೇ ಇದ್ದರೆ ಇವತ್ತು ಈ ಸ್ಥಿತಿ ಇರ್ತಿರಲಿಲ್ಲ ಅಂತ ಹೇಳಿ ಮನೆಯಲ್ಲಿ ಮಾತಾಡ್ಕೊಳ್ಳುವಂಥದ್ದು. ಹೀಗೆಲ್ಲ ಒಂದಷ್ಟು ಮಾತುಕತೆ ನಡೆಯುವಂಥದ್ದಾಗತ್ತೆ. ಮಕ್ಕಳಿಂದ ಅವಮಾನವಾಗತ್ತೆ. ಯಾವ ವಿಷಯಕ್ಕೆ ನೀವು ಮುಚ್ಚಿಟ್ಟಿರ್ತೀರೋ ಅಥವಾ ಯಾವ ವಿಚಾರವನ್ನು ಬಹಳ ಬಲವಾಗಿ ಮಂಡಿಸಿರ್ತಿರೋ ಅಂತಹ ವಿಚಾರಗಳ ನೈಜ ವಾತಾವರಣ ಅಥವಾ ನಿಜಾಂಶ ತಿಳಿದು ಮಕ್ಕಳಿಂದ ಅವಮಾನ ಆಗ್ತಕ್ಕಂಥದ್ದು. ಬೇರೆಯವರನ್ನು ಅವಲಂಬಿಸಿ ಕಾರ್ಯಪ್ರವೃತ್ತರಾಗಬಾರ್ದು. ಯಾರು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ನಿಮಗೆ ತೊಂದರೆಯನ್ನು ಮಾಡ್ಬೋದು, ಅಸಹಕಾರವನ್ನು ನೀಡ್ಬೋದು, ಕೈ ಎತ್ತಬಹುದು. ಹೀಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ನಿಮ್ಮದೇ ಆದಂತಹ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗತ್ತೆ. ಗೌರವಕ್ಕೆ ತಕ್ಕ ಕೆಲಸವನ್ನು ಮಾಡಿ. ಶುಭ ಇದೆ. ನಿಮ್ಮ ಕೆಲಸದಲ್ಲಿ ಒಂದಷ್ಟು ಪ್ರಮುಖ ಸ್ಥಾನವನ್ನು ನೀವು ಗಳಿಸ್ತೀರಿ ಅಂತಕ್ಕಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮನೆಯಲ್ಲಿ ಇರತಕ್ಕಂತಹ ಗಣೇಶನಿಗೆ ಚಂದನ ಗಂಧವನ್ನು ಲೇಪನ ಮಾಡಿ ಪ್ರಾರ್ಥಿಸಿ. ಶುಭವಾಗಿ. ವೃಶ್ಚಿಕ ರಾಶಿ ಸ್ನೇಹಿತರ ಮಧ್ಯದಲ್ಲಿ ಅಹಂಕಾರ ಬೇಡ, ಸ್ವಾಭಿಮಾನ ಬೇಡ. ಬಹಳ ಮುಕ್ತವಾಗಿ ಅವರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಬಹಳ ವಿಶ್ವಾಸದಿಂದ ಇರಿ. ಒಂದು ವೇಳೆ ಸ್ನೇಹಿತರ ಮಧ್ಯದಲ್ಲಿ ಏನಾದರೂ ಅವಮಾನ ಆಯಿತು ಅಂತಂದರೆ ಅದನ್ನು ಬಹಳ ಸರಳವಾಗಿ ಸ್ವೀಕಾರ ಮಾಡಿ. ಅಲ್ಲಿ ಯಾವುದೇ ರೀತಿಯ ದ್ವೇಷಕ್ಕೆ, ಅಪಹಾಸ್ಯಕ್ಕೆ ಅವಕಾಶಗಳು ಬರದೇ ಇರುವಂತಹ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತಕ್ಕಂಥದ್ದು. ಅನಗತ್ಯವಾದಂತಹ ಮಾತುಗಳನ್ನಾಡಿ ನೀವು ಹಗುರವಾಗ್ತಕ್ಕಂಥದ್ದು ಬೇಡ. ಬೇರೆಯವರ ಮುಂದೆ ನೀವು ಬಹಳ ಚೀಪಾಗಿಬಿಡ್ತೀರಿ, ಅದು ಬೇಡ ಅನ್ನುವಂಥದ್ದು. ಅಜೀರ್ಣ ಸಮಸ್ಯೆ ನಿಮಗೆ ಕಾಡಬಹುದು. ಪೂರ್ಣವಾಗಿ ಮಾಡಬೇಕಾದಂತಹ ಕೆಲಸಗಳು ಯಾವುದೋ ಕಾರಣದಿಂದ ಹಾಗೆ ಉಳ್ಕೊಳ್ಬಹುದು. ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟಾಗ, ಪ್ರಯತ್ನಗಳು ನಡೆದಾಗ ಆ ಕೆಲಸಗಳು ಪರಿಪೂರ್ಣವಾಗುತ್ತೆ. ಒಂದು ವೇಳೆ
ಬೇಜವಾಬ್ದಾರಿತನದಿಂದ ಆಗತ್ತೇ ಅನ್ನುವಂತಹ ರಾಗವನ್ನು ಎಳೆದ್ರೆ, ಧೋರಣೆಯನ್ನು ತೋರಿಸಿದರೆ ಆ ಕೆಲಸಗಳು ಆಗುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಸ್ನೇಹಿತರಿಗೆ ಸಹಾಯವನ್ನು ಮಾಡಬಹುದು, ಅವರಿಂದ ಮತ್ತೆ ಏನನ್ನು ಕೂಡ ನಿರೀಕ್ಷೆ ಮಾಡಬೇಡಿ ಅಂತಕ್ಕಂಥದ್ದು. ನೌಕರಿಗೆ ಸಂಬಂಧಪಟ್ಟ ಹಾಗೆ ದೂರದೂರಿನಿಂದ ವಿದೇಶದಿಂದ ಏನೋ ಶುಭವಾರ್ತೆ ನಿಮಗೆ ಸಿಕ್ಕುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು. ಈಶ್ವರನನ್ನು ಪ್ರಾರ್ಥನೆ ಮಾಡಿ, ಅನುಕೂಲ ಇದ್ದಂಥವರು ಈಶ್ವರನಿಗೆ ರುದ್ರ ಮಂತ್ರಗಳಿಂದ ಅಭಿಷೇಕವನ್ನು ಮಾಡಿಸಿ ಶುಭವಾಗಿ.